6 ಬದನೆಕಾಯಿ, 1 ಆಲೂಗಡ್ಡೆ ಕಟ್ ಮಾಡ್ಕೋಬೇಕು, 1 ಈರುಳ್ಳಿ, 2 ಟೊಮೆಟೊ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಸಾಂಬಾರ್ ಪುಡಿ, ಧನಿಯಾ ಪುಡಿ, ಖಾರ ಪುಡಿ ಹಾಗೂ ಶೇಂಗಾ ಪುಡಿ. ಈಗ ಒಲೆ ಮೇಲೆ ನಾವು ಬಾಣಲಿನ ಇಟ್ಟು ಬಾಣಲಿ ಕಾದ ನಂತರ 1 ಸೌಟ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಹಾಕಿ ಅದಕ್ಕೆ ನಾವು ಹಚ್ಚಿಟ್ಟಂಥ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡಿ. ಈಗ ಫ್ರೈ ಆಗಿದೆ. ಈಗ ನಾವು ಅದಕ್ಕೆ ಉಪ್ಪನ್ನು ಸೇರಿಸೋಣ. ಉಪ್ಪು ಹಾಕಿದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ಕಟ್ ಮಾಡಿದಂತಹ ಬದನೆಕಾಯಿ ಹಾಗೂ ಆಲೂಗಡ್ಡೆನ ಸೇರಿಸಬೇಕು. ಈಗ ಅದನ್ನು ಸ್ವಲ್ಪ ಕಡಿಮೆ ಬೆಂಕಿಯಲ್ಲಿ ಅದನ್ನು ಹುರಿಬೇಕು. ಈಗ ಅದು ಆಗಿದೆ. ನಾವಿದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಮುಚ್ಚಳವನ್ನು ಮುಚ್ಚಿ ಬಿಡೋಣ. ಹಸಿ ವಾಸನೆ ಹೋಗಿದೆ. ಈಗ ನಾವೇನೆಲ್ಲ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಮಸಾಲೆನ ಇದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಹುರಿಬೇಕು. ಸ್ವಲ್ಪ ಹುರಿದ ನಂತರ 1 ಗ್ಲಾಸಿಂದ 2 ಗ್ಲಾಸನ್ನು ನೀರನ್ನ ಹಾಕಬೇಕು. ನೀರು ಹಾಕಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ. ಈಗ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ, ಹೀಗೆಲ್ಲ ಹೊಗೆ ಬರ್ತಿದೆ ಕುದೀತಾ ಇರುವಂಥದ್ದು. ಈಗ ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಬದನೆಕಾಯಿ ಸಾಂಬಾರು ಈಸಿಯಾಗಿ ಈ ರೀತಿ ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ.